ಶೈನಿ ಆದ ಕೂದಲು, ಸಿಲ್ಕಿ ಆದ ಕೂದಲು ಎಲ್ರಿಗೂ ಇಷ್ಟನೇ ಇರುತ್ತೆ. ಸೊ ಅದು ನಮ್ದಾಗಿಸ್ಕೊಳ್ಬೇಕು ಅಂತ ಎಲ್ಲರ ಕನಸಾಗಿರುತ್ತೆ. ಸೊ ಅದನ್ನ ಇವತ್ತು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸಿಲ್ಕಿ ಹಾಗೂ ಶೈನಿ ಕೂದಲಿಗೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿದ ಮೆಂತೆಕಾಳು, ಬಾಳೆಹಣ್ಣು, ಮೊಸರು, ಆಲೋವೆರಾ ಜೆಲ್. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸಿಲ್ಕಿ ಹಾಗೂ ಶೈನಿ ಆದ ಕೂದಲು ಪಡಿಬೇಕು ಅಂತಂದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಈ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಹೋಮ್ ರೆಮಿಡಿಯನ್ನ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನೆನೆಸಿಟ್ಟಿರುವಂತಹ ಮೆಂತೆ ಕಾಳನ್ನ ನಾವಿವಾಗ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ನೀರು ಹಾಕಿ ಇದನ್ನ ಕಂಪ್ಲೀಟ್ ಆಗಿ ಫೈನ್ ಪೇಸ್ಟ್ ತರ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀವಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಈಗ ಮಿಕ್ಸಿ ಆಗಿದೆ, ಫೈನ್ ಪೇಸ್ಟ್ ತರ ಆಗಿದೆ. ಇದನ್ನ ನಾವಿವಾಗ ಫಿಲ್ಟರ್ ಮಾಡೋ ಮುಖಾಂತರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಮಗೆ ಈ ಪೇಸ್ಟ್ನ ಅವಶ್ಯಕತೆ ಇಲ್ಲ. ಇದು ಫಿಲ್ಟರ್ ಮಾಡಿದ್ರೆ ಮೆಂತೆಯ ನೀರು ಬರುತ್ತಲ್ಲ, ಅದು ಬೇಕಾಗಿರೋದು. ಸೊ ಈಗ ಫಿಲ್ಟರ್ ಮಾಡಿಟ್ಕೊಂಡಿರೋ ನೀರಿಗೆ ಇವಾಗ 1 ಸ್ಪೂನ್ ಮೊಸರನ್ನ ಹಾಕೊಳ್ಳೋಣ. ನೆಕ್ಸ್ಟ್ ಬಾಳೆಹಣ್ಣು 1 ರಿಂದ 2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಬಾಳೆಹಣ್ಣು ಹಾಕಾದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಕ್ಲೀನಾಗಿ ಅದು ಪೇಸ್ಟ್ ಆಗೋ ರೀತಿ ಸ್ಮ್ಯಾಶ್ ಮಾಡೋಣ. ಬಾಳೆಹಣ್ಣು ಹಾಕಾದ್ಮೇಲೆ ಈಗ ಫೈನಲ್ ಆಗಿ ನಾವು ಆಲೋವೆರಾ ಜೆಲ್ ಅನ್ನ ಆಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ದಟ್ಟವಾದ ಕೂದಲು, ಶೈನಿ ಆದ ಕೂದಲು, ಸಿಲ್ಕಿ ಆದ ಕೂದಲು ಹೇಗೆ ಪಡಿಬೋದು ಅಂತ. ಸೊ ಈಗ ನಮ್ಮ ಹೋಮ್ ರೆಮಿಡಿ ರೆಡಿ ಆಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ನಾವು ಹಾಕಿರೋದು ಮೆಂತೆ, ಬಾಳೆಹಣ್ಣು, ಮೊಸರು ಆ್ಯಂಡ್ ಆಲೋವೆರಾ ಜೆಲ್. ಈ 4 ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಒಂದು ಒಳ್ಳೆಯ ಕಂಡೀಷ್ನರ್ ಅಂತಲೇ ಹೇಳ್ಬೋದು ನಮ್ಮ ಕೂದಲಿಗೆ. ಸೊ ಇದನ್ನು ನೀವು ಯೂಸ್ ಮಾಡಿ ಆಮೇಲೆ ವಾಶ್ ಮಾಡಿ ನೀವು ಡ್ರೈ ಆದಮೇಲೆ ನೀವು ನೋಡ್ಬೋದು ಎಷ್ಟು ಸಿಲ್ಕಿ ಆಗಿರುತ್ತೆ ನಿಮ್ಮ ಕೂದಲು ಅಂತ. ನಾನು ಆಗಲೇ ಹೇಳಿದೆ, ಕಾಟನನ್ನು ಇಟ್ಟರು ಕೂಡ ಅದು ಜಾರ್ಕೊಂಡು ಬರುತ್ತೆ. ಸೊ ಅಷ್ಟು ಸಿಲ್ಕಿ ಆದ ಕೂದಲು ನಾವು ಈ ಬಾಳೆಹಣ್ಣು ಮಿಕ್ಸ್ ಮಾಡಿದ್ದೀವಲ್ಲ, ಸೊ ಅದರಿಂದ ನಮಗೆ ಅಷ್ಟು ಶೈನಿ, ಅಷ್ಟು ಸಿಲ್ಕಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಪ್ರೋಟೀನ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿ ಇದೆ. ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಬೇಕಾದ್ರೆ ಪ್ಯಾಚ್ ಟೆಸ್ಟನ್ನು ಕೂಡ ಮಾಡ್ಬೋದು. ಮೆಂತೆ ನೀವು ಮೊದಲಿಂದಲೂ ನೋಡ್ಬೋದು, ಮನೆಗಳಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಬರೀ ಮೆಂತೆಯ ಪೇಸ್ಟನ್ನು ಹಚ್ತಾರೆ. ಬಿಕಾಸ್ ಅದು ಶೈನಿಂಗ್ ಬರಲಿ ಮತ್ತು ಸಿಲ್ಕಿ ಆಗಲಿ ಅಂತ. ಸೊ ಅದೇ ರೀತಿ ನಾವು ಇಲ್ಲಿ ಮಾಡಿರೋದು ಒಂದಷ್ಟು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿದ್ದೀವಿ ಅಷ್ಟೇ. ಸೊ ತುಂಬ ಸಿಂಪಲ್ ಆಗಿದೆ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು. ತುಂಬಾ ಕೆಲಸನೂ ಹಿಡಿಯೋದಿಲ್ಲ, ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಹಿಡಿಯೋದಿಲ್ಲ. ಸೊ ಸಿಂಪಲ್ ಆಗಿ ನೀವು ವೀಕೆಂಡ್ಸ್ಗಳಲ್ಲಿ ಮನೆಯಲ್ಲಿ ಮಾಡ್ಕೋಬೋದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಇದರ ರಿವ್ಯೂಸ್ ಕೂಡ ನಮಗೆ ತಿಳಿಸ್ಕೊಡಿ.